ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಎಲ್ರಿಗೂ ಕೂಡ ವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಈ ಬಾರಿಯ ವರ ಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ರಿಗೂ ಕೂಡ ಒಂದು ಗೊಂದಲ ಏನಪ್ಪ ಅಂತಂದರೆ, ಈ ಬಾರಿ ಎಕ್ಸಾಕ್ಟ್ಲಿ ಯಾವಾಗ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಾ ಬರಬೇಕು, ಅದರ ಜೊತೆಗೆ ಅಲಂಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳು ಕೂಡ ನಿಮ್ಮಲ್ಲಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಗುರೂಜಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಶೃಂಗೇರಿ ಪೀಠದ ಧರ್ಮಾಧಿಕಾರಿಗಳು ಆಗಿರುವಂತಹ ದೈವಜ್ಞ ಡಾಕ್ಟರ್ ಸೋಮಯ್ಯಾಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಮೊದಲಿಗೆ ನಿಮಗೂ ಕೂಡ ವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ತಮಗೂ ಕೂಡ. ಗುರೂಜಿ, ಪ್ರತಿ ಬಾರಿಯಂತೆ ವರ ಮಹಾಲಕ್ಷ್ಮಿ ಹಬ್ಬ ಈ ಬಾರಿಯೂ ಕೂಡ ಆಚರಣೆ ಆಗ್ತಾ ಇದೆ. ಬಟ್ ಎಲ್ಲರಲ್ಲೂ ಕೂಡ ಒಂದು ದೊಡ್ಡ ಗೊಂದಲ ಏನಪ್ಪಾ ಅಂತಂದ್ರೆ, ಈ ಬಾರಿ ಅಧಿಕ ಮಾಸ ಆಗಿರೋದ್ರಿಂದ ವರ ಮಹಾಲಕ್ಷ್ಮಿ ಹಬ್ಬದ ದಿನಾಂಕದಲ್ಲೂ ಏನಾದರೂ ಬದಲಾವಣೆಗಳು ಇರಬಹುದಾ ದಿನಾಂಕದಲ್ಲಿ ಅನ್ನುವಂಥ ವಿಚಾರ. ಅಂದ್ರೆ 21 ತಾರೀಕು ಹಾಗೂ 28ನೇ ತಾರೀಕಿನಲ್ಲಿ ಒಂದು ರೀತಿ ಗೊಂದಲ ಇದೆ. ಮೊದಲಿಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ಒಂದು ಮಂಗಳಮಯವಾದಂಥ ಹಬ್ಬ ತಮ್ಮೆಲ್ಲರ ಜೀವನವನ್ನು ಕೂಡ ಅತ್ಯಂತ ಮಂಗಳಮಯವಾಗಿ, ಸಂತೃಪ್ತಿದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವವಂಥ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ. ಓಂ ಜಯತ್ವಂದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ತಮಗೆ ಹಾಗೂ ತಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಇನ್ನು ಅನುಮಾನ ಇದೆ ಅಂತಂದ್ರಿ, ಇವತ್ತಿನ ದಿವಸಗಳಲ್ಲಿ ಕಪೋಲಕಲ್ಪಿತವಾಗಿ ಒಂದಿಷ್ಟನ್ನು ನಾನಾ ರೀತಿಯ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ, ಜನಸಮೂಹಕ್ಕೆ ಕೊಟ್ಟು ಒಂದಿಷ್ಟು ಗೊಂದಲ ಉಂಟು ಮಾಡತಕ್ಕಂಥದ್ದು ಒಂದು ಅಭ್ಯಾಸ, ಫ್ಯಾಷನ್ ಆಗಿಬಿಟ್ಟಿದೆ. ಹೌದು. ನೀವು ಕೇಳಿದ್ರಿ 21, 28 ಅಂತ, ಹಾಗೆ ಹೇಳಿದ್ರಿ ಅಧಿಕ ಮಾಸಕ್ಕೆ ಅಂತ. ಮೊದಲನೇದಾಗಿ ಈ ಅಧಿಕ ಮಾಸಕ್ಕೂ ಈ ಹಬ್ಬಕ್ಕೂ ಈಗ ಯಾವ ಸಂಬಂಧವೂ ಇಲ್ಲ. ಅಧಿಕ ಮಾಸ ಜ್ಯೇಷ್ಠದಲ್ಲಿ ಬಂದಿದ್ದಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಶ್ರಾವಣ ಮೊದಲನೇದಾಗಿ. ಎರಡನೇದಾಗಿ ಈ ಹಬ್ಬದ ಆಚರಣೆಗೆ ಮುಂಚೆಯಿಂದಲೂ ಬಂದಿರತಕ್ಕಂಥ ಒಂದು ಸ್ಪಷ್ಟವಾದ ನಿಯಮ ಏನಪ್ಪ ಅಂದರೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂತಂದರು ಅಷ್ಟೇ. ಇನ್ಯಾವ ಬೇರೆ ದೊಡ್ಡದಾದ ನಿಯಮಗಳನ್ನು ಹೇಳಿಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಹುಣ್ಣಿಮೆ ಹಿಂದಿನ ಶುಕ್ರವಾರ ಅಂತಲೂ ಹೇಳ್ತಾರೆ. ಆದರೆ 2ನೇ ಶುಕ್ರವಾರಕ್ಕೆ ಬಹುತೇಕವಾಗಿ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದ 2ನೇ ಶುಕ್ರವಾರ. ಇನ್ನು ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳು ಕೂಡ ಚಾಂದ್ರಮಾನ ರೀತ್ಯ ಬರತಕ್ಕಂತಹ ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳು 4 ಅಥವಾ 5 ಶುಕ್ರವಾರ ಬಂದರೆ ಅದನ್ನು ಸಂಪತ್ ಶುಕ್ರವಾರ ಅಂತ ಕರೀತಾರೆ. ಸಂಪತ್ ಶುಕ್ರವಾರ ಲಕ್ಷ್ಮಿಯ ಆರಾಧನೆಗೆ ವಿಶೇಷವಾದಂಥ ದಿವಸ. ಅದರಲ್ಲಿ 2ನೇ ಶುಕ್ರವಾರ ಆ ಜಗದ್ರಕ್ಷಕಿ, ಜಗನ್ನಿಯಾಮಕಿ, ಜಗದೀಶ್ವರಿಯಾದಂತಹ ಭಾಗ್ಯಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾದ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಭಾರತದಾದ್ಯಂತ ನಾವು ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಹಬ್ಬಕ್ಕೆ ಒಂದಿಷ್ಟು ವಿಶೇಷವಾದ ಪ್ರಾಮುಖ್ಯತೆ, ಪ್ರಾಂತೀಯವಾಗಿರ್ತಕ್ಕಂಥ ಬಹಳ ದೊಡ್ಡ ಹಬ್ಬಗಳಲ್ಲಿ ಇದು ಒಂದು. ಭಾರತದ ಬಹುಭಾಗಗಳಲ್ಲಿ ಆಚರಣೆ ಮಾಡಿದರೂ ಕೂಡ ದಕ್ಷಿಣ ಭಾರತದಲ್ಲಿ ಇದಕ್ಕೆ ವಿಶೇಷವಾದಂಥ ಪ್ರಾಮುಖ್ಯತೆ. ಈ ಲಕ್ಷ್ಮಿಯ ಆರಾಧನೆಗೆ ನಮ್ಮ ಪದ್ಧತಿ ಪರಂಪರೆಯಲ್ಲಿ ವರ್ಷದ 4-6 ದಿವಸಗಳನ್ನು ಹೇಳಿದರೂ ಕೂಡ ಮುಖ್ಯವಾಗಿ ಇರತಕ್ಕಂತಹ ದಿವಸಗಳು, ಆಯ್ಕೊಂಡಂಥ ದಿವಸಗಳು ಅಂತಂದರೆ ದೀಪಾವಳಿಯ ಅಮಾವಾಸ್ಯೆ, ಆಸೇತು ಹಿಮಾಚಲ ಪರ್ಯಂತ ಭಾರತದಾದ್ಯಂತ ಮೂಲೆ ಮೂಲೆಗಳಲ್ಲಿ, ಪ್ರಪಂಚದ ನಾನಾ ಭಾಗಗಳಲ್ಲಿ, ನಾನಾ ಸಂಸ್ಕೃತಿಯಲ್ಲಿ
ಲಕ್ಷ್ಮಿಯ ಪೂಜೆ ನಡೆಸ್ತಾರೆ ಆ ದಿವಸ. ಹೌದು. ಅದರ ಹೊರತಾಗಿ ಮಧ್ಯದಲ್ಲಿ ಇನ್ನೂ ಕೆಲವಾರು ಸಂದರ್ಭಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳು ಪ್ರಾಂತೀಯವಾಗಿ ಉಂಟು. ಇನ್ನು ಅಷ್ಟರ ಮಟ್ಟಿಗೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾಡ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ವ್ರತಯುಕ್ತವಾದಂತಹ ಹಬ್ಬ. ವ್ರತ ಅಂತಂದರೆ ಇದಕ್ಕೊಂದು ನಿಯಮಿತವಾದಂತಹ ಪೂಜೆ, ಆಚಾರ, ಆಹಾರ, ವ್ಯವಹಾರ ಎಲ್ಲದರಲ್ಲೂ ಒಂದು ನಿಯಮ. ಹೌದು. ಸಾಧಾರಣ ಪೂಜೆ ಮಾಡ್ಕೊಂಡು ಹೋಗೋದು ಅಂದರೆ ಅದರಲ್ಲಿ ನಿಯಮ ಸ್ವಲ್ಪ ಕಡಿಮೆ ಇರುತ್ತೆ. ಇದೆರಡು ಪದ್ಧತಿ. ಇದಲ್ಲದೇ ಲಕ್ಷ್ಮಿಯ ಆರಾಧನೆ ಅಂದರೆ ಭಾರತೀಯರಿಗೆ ಅಚ್ಚುಮೆಚ್ಚು. ಕೇವಲ ಭಾರತೀಯರಿಗೂ ಅಂದರೆ ಅಲ್ಲ, ಪ್ರಪಂಚದ ಯಾವ ನೀವು ಚರಿತ್ರೆಯನ್ನು, ಇತಿಹಾಸವನ್ನು ನೀವು ತಗೊಂಡ್ರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲ ಧರ್ಮದಲ್ಲಿ, ಎಲ್ಲ ಸಂಸ್ಕಾರದಲ್ಲಿ, ಎಲ್ಲ ಸಂಸ್ಕೃತಿಯಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಅದೃಷ್ಟ ದೇವತೆಯನ್ನು, ಭಾಗ್ಯ ದೇವತೆಯನ್ನು, ಶ್ರೀಮಂತಿಕೆಯ ಕುರುಹಾದಂತಹ ಲಕ್ಷ್ಮಿಯನ್ನು ಕುರಿತು ನಾನಾ ರೂಪಗಳಲ್ಲಿ ನಾನಾ ವಿಧದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಾವು ಕಾಣಬಹುದು. ಅದನ್ನು ನೋಡಿಯೇ ನಮ್ಮ ಹಿರಿಯರು ಹೇಳಿದರು, ಸರ್ವೇ ಜನ ಕಾಂಚನಮಾಶ್ರಯಂತಿ. ಎಲ್ಲರೂ ಕೂಡ ಕಾಂಚನ ಅಂದರೆ ಹಣಕ್ಕೆ ಹೇಳ್ತಾರೆ, ಹಣ ಅಥವಾ ಶ್ರೀಮಂತಿಕೆ ಅಥವಾ ಸಂಪತ್ತು, ಅದನ್ನು ಆಶ್ರಯ ಮಾಡ್ತಕ್ಕಂಥವ್ರು ಅಂತ. ಇನ್ನೊಂದು ಕಡೆನಲ್ಲಿ ಸುಭಾಷಿತಕಾರ ಹೇಳ್ತಾರೆ, ಏನಪ್ಪ ದಾರಿದ್ರ ಮೇಘ ಗುಣರಾಶಿಹೀನಂ. ನೀನು ಎಂಥ ಗುಣವಂತನಾಗಿರು, ಎಂಥ ವಿದ್ಯಾವಂತನಾಗಿರು, ಎಂಥ ದೊಡ್ಡ ಪಂಡಿತನಾಗಿದ್ದರೂ ಕೂಡ ದಾರಿದ್ರ್ಯ, ಬಡತನ ಅಂತಕ್ಕಂಥದ್ದು ನಿನ್ನ ಎಲ್ಲ ಗುಣಗಳನ್ನು ಒಂದು ಮೂಲೆಗೆ ತಳ್ಳಿಬಿಡತ್ತೆ. ಹಾಗಾಗಿ ನಮ್ಮ ಕನ್ನಡದಲ್ಲಿ ನಾಣ್ಣುಡಿಗಳಿದೆ, ದುಡ್ಡೇ ದೊಡ್ಡಪ್ಪ ಅಂತಾರೆ. ಹೌದು. ಈ ರೀತಿಯ 10 ಗಾದೆಗಳನ್ನಿದೆ, ಸಂಸ್ಕೃತ ಭಾಷೆಯಲ್ಲಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ದುಡ್ಡಿನ ಮಹತ್ವವನ್ನು ಸಾರುವಂತಹ ಬೇಕಾದಷ್ಟು ಸುಭಾಷಿತಗಳು, ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಗಾದೆ ಮಾತುಗಳು, ಕಥೆಗಳನ್ನು ನಾವು ಕಾಣಬಹುದು. ಹಾಗಾಗಿ ದುಡ್ಡಿಗೆ ಮಹತ್ವ ಅಂತ ನಾವಿಲ್ಲಿ ಹೇಳಿದರೂ ಕೂಡ ಈ ಲಕ್ಷ್ಮೀ ಆರಾಧನೆಯಲ್ಲಿ ಒಂದು ವಿಶೇಷತೆ ಅಂದರೆ ಏನಪ್ಪ, ಆ ಲಕ್ಷ್ಮಿಯ ನಾಮಾವಳಿಯಲ್ಲಿ ಬರುತ್ತೆ, ದಾರಿದ್ರ್ಯ ಧ್ವಂಸನ್ಯೈ ನಮಃ. ದಾರಿದ್ರ್ಯವನ್ನು ದೂರ ಮಾಡತಕ್ಕಂಥವಳು, ಎಲ್ಲ ಥರದ ದಾರಿದ್ರ್ಯದಿಂದ ಮುಕ್ತನಾಗಿ ಮಾಡಿ ಸಂಪದ್ಭರಿತವಾಗಿ ನಮ್ಮನ್ನು ಸಲಹುತಕ್ಕಂತಹ, ಕಾಪಾಡ್ತಕ್ಕಂತಹ ಅಧಿದೇವತೆ ಮಹಾಲಕ್ಷ್ಮಿ ಅಥವಾ ಸ್ತ್ರೀ ರೂಪದ ಈ ಒಂದು ಭಾಗ್ಯದೇವತೆ ಅಂತ ನಾವು ಕರಿತೀವಿ. ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು, ಸಮಸ್ಯೆಗಳನ್ನು ದೂರ ಮಾಡಿ ನೆಮ್ಮದಿ, ತೃಪ್ತಿ ಅಂತಕ್ಕಂತಹ ಒಂದು ವರವನ್ನು ಕರುಣೆ ಮಾಡಿ ನಮಗೆ ಅನುಗ್ರಹ ಮಾಡತಕ್ಕಂತಹ ಆ ಮಹಾತಾಯಿ, ಜಗನ್ಮಾತೆ, ಜಗದ್ರಕ್ಷಕಿ, ಜಗನ್ನಿಯಾಮಕಿ ಮಹಾಲಕ್ಷ್ಮಿಯನ್ನು ಕುರಿತು ಆರಾಧನೆ ಮಾಡತಕ್ಕಂತಹ ಒಂದು ಪ್ರಶಸ್ತವಾದಂತಹ ದಿವಸ. ಈ ಮಾಸದ ಎಲ್ಲ ಶುಕ್ರವಾರಗಳಲ್ಲೂ ಕೂಡ ಮಾಡ್ತಕ್ಕಂಥ ಪದ್ಧತಿ ಎಷ್ಟೋ ಕಡೆಗಳಲ್ಲಿ ಉಂಟು. ವಿಶೇಷವಾಗಿ ವ್ರತದ ರೂಪದಲ್ಲೋ ಹಬ್ಬದ ರೂಪದಲ್ಲೋ ಆಚರಣೆ ಮಾಡೋದು 2ನೇ ಶುಕ್ರವಾರದ ದಿವಸ. ಈಗ ಇಡೀ ವರ್ಷ ಅಂದ್ರೆ ಲಕ್ಷ್ಮಿಯನ್ನ ಆರಾಧನೆ ಮಾಡೋದಕ್ಕೆ ಶುಕ್ರವಾರ ಅಥವಾ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ದಿನವನ್ನ ಆಯ್ಕೆ ಮಾಡ್ತಾರೆ, ಓಕೆ. ಬಟ್ ಈ ವರ ಮಹಾಲಕ್ಷ್ಮಿ ಹೊತ್ತು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಂಡು, ವ್ರತವನ್ನ ಮಾಡಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ಈ ಇತಿಹಾಸ ಅಥವಾ ಪುರಾಣಗಳನ್ನ ನೋಡ್ತಾ ಹೋಗೋದಾದ್ರೆ ಈ ವರ ಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡೋ ಉದ್ದೇಶ ಏನಾಗಿತ್ತು ಅಂತ ಆ ಕಾಲದಿಂದಲೂ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರಾಣಿಗಳಲ್ಲೇ ಅತ್ಯಂತ ಬುದ್ಧಿಜೀವಿ ಅನ್ಸ್ಕೊಂಡಿರ್ತಕ್ಕಂಥ ಮನುಷ್ಯ ಪ್ರಾಣಿ ಎಲ್ಲೋ ಒಂದು ಕಡೆಯಲ್ಲಿ ತನ್ನ ಸುತ್ತಲಿನ ತನ್ನ ಕುಟುಂಬದ ಮಕ್ಕಳ ಮೊಮ್ಮಕ್ಕಳ ಒಂದು ವ್ಯವಸ್ಥಿತ ಜೀವನವನ್ನು ಬಯಸಿ ನಾಳೆಗಾಗಿ ಇಡ್ತಕ್ಕಂಥದ್ದು, ನಾಳೆಗಾಗಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ಬಿಟ್ಟ ಮನುಷ್ಯ. ಇತರೆ ಬಹುತೇಕ ಪ್ರಾಣಿಗಳು ನಾಳೆಗಾಗಿ ಅಂತಿಡೋದಿಲ್ಲ. ಹಶ್ವಾದಾಗ ಬೇಟೆಯಾಡಿಯೋ ಅಥವಾ ಹುಡುಕಿ ಸಿಕ್ಕಿದ್ದನ್ನು ತಿಂದು ನಿದ್ದೆ ಮಾಡುತ್ತವೆ, ತಿರ್ಗಾ ಎದ್ದು ಹಶ್ವಾದ್ರೆ ಮತ್ತೆ ಹುಡುಕ್ತವೆ. ಅವಾಗೆ ಬೇರೆ ಥರದ ಸಂಸ್ಕಾರ ಇಲ್ಲ. ಎಲ್ಲ ಪ್ರಾಣಿಗಳು ಅಂತ ಹೇಳಲ್ಲ,
ಈಗ ಉದಾಹರಣೆಗೆ ಇರುವೆ, ಅದು ಸಿಹಿಯ ಸಕ್ಕರೆನೋ ಅಕ್ಕಿನೋ ಇದನ್ನು ತೊಗೊಂಡು ಹೋಗಿ ಮಳೆಗಾಲಕ್ಕೆ ಬೇಕು ರೈನಿ ಡೇಸ್ ಅಂದ್ಬಿಟ್ಟು ಕ್ವಿಂಟಲ್ ಗಟ್ಟಲೆ ಕೂಡಿಡುತ್ತಂತೆ. ಹೌದು ಹೌದು. ನಾವು ನಿತ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ಹನಿ ಬಿ ಜೇನುನೊಣ, ಅದು ತಿಂಗಳ ಕೊನೆಯಲ್ಲಿ ಹುಣ್ಣಿಮೆ ದಿವಸ ತಿಂದು ಆನಂದಿಸೋಣ ಅಂತಂದ್ಬಿಟ್ಟು ಜೇನುತುಪ್ಪ ಸಂಗ್ರಹಿಸುತ್ತೆ. ಅದೇ ಥರನೇ ಕೆಲವು ಪ್ರಾಣಿಗಳು ನಾಳೆಗೆ ಅಂತ ಇಡ್ತಕ್ಕಂಥದ್ದು ಇದ್ದರೂ ಕೂಡ ಒಂದು ಲಿಮಿಟ್. ಹೌದು. ಆದರೆ ಅನ್ಲಿಮಿಟೆಡ್ ಆಗಿ ಇಡ್ತಕ್ಕಂಥ ಪ್ರವೃತ್ತಿ ಬಂದಿರೋದು ಮನುಷ್ಯ ಜೀವಿಗೆ ಮಾತ್ರ. ಇದನ್ನು ಬುದ್ಧಿವಂತಿಕೆ ಅಂತಿರೋ, ವ್ಯವಹಾರ ಚತುರತೆ ಅಂತಿರೋ, ಲೋಭಿತನ ಅಂತಿರೋ, ಅದು ಅವರವರ ಭಾವಕ್ಕೆ ಬಿಟ್ಟಂಥದ್ದು. ಯಾವಾಗ ನನಗೆ ಅದು ಬೇಕು ಇದು ಬೇಕು, ಭಗರ್ದೇಹಿ ದ್ರವಿಣಂದೇಹಿ ದತ್ತಂದೇಹಿ ಅಂತ ಯಾವಾಗ ಕೇಳಲಿಕ್ಕೆ ಶುರು ಮಾಡ್ದ, ದತ್ತಂದೇಹಿ ಕೊಟ್ಟಿದ್ದು ಮತ್ತಷ್ಟು ಕೊಡು ಅಂತ, ಆಗ ಅವನಿಗೆ ನಾನಾ ಮಾರ್ಗಗಳನ್ನು ಹುಡ್ಕೊಂಡ. ಆ ಭಾಗ್ಯದೇವತೆ ಅವನು ಗಂಡಸಾಗಿ ಹುಡುಕಲಿಲ್ಲ, ಹೆಣ್ಣಿನಲ್ಲಿ ಹುಡುಕ್ದ. ಕರುಣಾಮಯಿ, ತ್ಯಾಗಮಯಿ, ಉದಾರಿತ್ವ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವಳಿಗೆ ಸ್ತ್ರೀಮೂರ್ತ ಸ್ವರೂಪವನ್ನು ಕೊಟ್ಟು ಅವಳನ್ನು ಆರಾಧನೆ ಮಾಡಿ ಅವಳ ಅನುಗ್ರಹ ತಗೋಬೇಕು ಅಂತಕ್ಕಂಥದ್ದು ಆ ಕಾಲದಿಂದ ಇದಕ್ಕೆ ಭಾಳ ದೊಡ್ಡ ಇತಿಹಾಸವೇ ಉಂಟು. ಹಾಗಾಗಿ ಇದು ಭಾಳ ಹಿಂದಿನಿಂದಲೂ ನಡೆದು ಬಂದಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಈ ಹಬ್ಬ ಒಂದಿಷ್ಟು ಮಾಧ್ಯಮಗಳ ಮುಖಾಂತರ, ಬೇರೆ ಬೇರೆ ರೀತಿಯ ಮಾಧ್ಯಮಗಳೀಗ, ಹಿಂದೆ 20-40 ವರ್ಷ ಕೆಳಗಡೆ ಕೇವಲ ಮುದ್ರಣ ಮಾಧ್ಯಮ ಇದ್ವು. ಹೌದು. ಅದಕ್ಕೂ ಮುಂಚೆ ಮಾಧ್ಯಮ ಅಂತಕ್ಕಂಥದ್ದು ಇರಲಿಲ್ಲ, ವ್ಯಕ್ತಿ ಸಂಪರ್ಕ ಪ್ರಚಾರವೇ ಹೊರತಾಗಿ ಮಾಧ್ಯಮ ಅಂತಿರಲಿಲ್ಲ. ಆಮೇಲೆ ಮುದ್ರಣ ಮಾಧ್ಯಮ ಬಂತು. ಮಾಧ್ಯಮದಲ್ಲಾದ ಬದಲಾವಣೆಯ ಮೊದಲನೇ ದೊಡ್ಡ ಹೆಜ್ಜೆ ಅಂದರೆ ದೃಶ್ಯ ಮಾಧ್ಯಮ, ನಿಮ್ಮ ಟೆಲಿವಿಷನ್ನು. ಈಗಂತೂ ಬೇರೆ ಬೇರೆ ಎಷ್ಟೆಷ್ಟೋ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಹೆಸರಿನಲ್ಲಿ ನನಗೆ ಗೊತ್ತಿಲ್ಲದೆ ಇರುವಷ್ಟು ಬೇರೆ ಬೇರೆ ಯಾವುದೋ ಟ್ಯೂಬು, ಆ ಟ್ಯೂಬು, ಈ ಟ್ಯೂಬು, ಆ ಗ್ರಾಮು, ಈ ಗ್ರಾಮು ಅಂಥೇಳಿ ಬೇಕಾದಷ್ಟು ಮಾಧ್ಯಮಗಳು ಬಂದಿರೋದ್ರಿಂದ ಈ ಹಬ್ಬಕ್ಕೆ ಒಂದಿಷ್ಟು ಪ್ರಚಾರ, ಆ ಪ್ರಚಾರವನ್ನು ಕಮರ್ಷಿಯಲಾಗಿ ಮಾನಿಟೈಸ್ ಮಾಡ್ಕೊಳ್ತಕ್ಕಂತಹ ವಾಣಿಜ್ಯ ಸಂಸ್ಥೆಗಳು ಇವೆಲ್ಲ ಬಂದು ಎಲ್ಲ ಹಬ್ಬಕ್ಕೂ ಅದರದ್ದೇ ಅದು ಕಲರ್ಫುಲ್ ಇಮೇಜನ್ನು ಕೊಡುವಂಥ ಪ್ರಯತ್ನಗಳು ನಡೀತಾ ಇದೆ. ಅದು ತಪ್ಪು ಅಂತ ಹೇಳಲ್ಲ, ನಾನು ಪ್ರತಿ ಸಾರಿ ಹೇಳ್ತೀನಿ, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್ ಅಂತ. ಹಬ್ಬಗಳಲ್ಲೂ ಕೆಲವು ಬದಲಾವಣೆಗಳು, ನಮ್ಮ ನಿತ್ಯ ಜೀವನದಲ್ಲಿ ಬದಲಾವಣೆಗಳು, ಇದೆಲ್ಲ ಸಹಜವಾದಂಥದ್ದು. ಬದಲಾಗ್ತಕ್ಕಂಥದ್ದು ಮನುಷ್ಯನ ಪ್ರವೃತ್ತಿ ಅದೇ ರೀತಿಯಲ್ಲಿ. ಹಾಗಾಗಿ ಇದಕ್ಕೆ ಭಾಳ ದೊಡ್ಡ ಇತಿಹಾಸ ಇದ್ದರೂ ಕೂಡ ಇದು ನಡ್ಕೊಂಡು ಹೋಗ್ತಾ ಇದೆ. ಮೂಲಭೂತವಾಗಿ ಆ ದಿವಸ ಭಾಗ್ಯದೇವತೆಯಾದಂತಹ, ಅದೃಷ್ಟ ದೇವತೆಯಾದಂತಹ, ಸಿರಿ ಸಂಪತ್ತಿಗೆ ಅಧಿಪತಿಯಾದಂತಹ ಜಗನ್ಮಾತೆ ಮಹಾಲಕ್ಷ್ಮಿಯನ್ನೇ ಅಂದ ಕುರಿತು ವಿಶೇಷವಾದ ಆರಾಧನೆ, ಪೂಜೆ. ಇನ್ನು ಕೆಲವರು ವ್ರತದ ರೂಪದಲ್ಲಿ ಆ ಲಕ್ಷ್ಮಿಯ ಆರಾಧನೆ, ಇನ್ನು ಕೆಲವರು ಪೂಜಾ ರೂಪದಲ್ಲಿ ಆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಬೇಡಿ ಸದಾ ನಮ್ಮೊಂದಿಗಿರು. ಯಥಾ ವೈಕುಂಠ ನಗರೆ ಯಥಾ ವೈ ಕ್ಷೀರಸಾಗರೆ ತಥಾ ಬದ್ಧಪನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ. ಇನ್ನು ವಿಷ್ಣುವಿನ ಸಹ ಬಂದು ನಮ್ಮೊಂದಿಗೆ ಸದಾ ನೆಲೆಸಿ ನಮಗೆ ಅನುಗ್ರಹ ಮಾಡು ಅಂಥೇಳಿ ಕೇಳ್ಕೊಳ್ತಕ್ಕಂಥದ್ದು, ಆ ದೇವಿಯ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಎಲ್ಲ ಇದಕ್ಕೆ ದೊಡ್ಡ ಇತಿಹಾಸವೇ ಉಂಟಮ್ಮ. ಗುರೂಜಿ, ಈಗ ವರ ಮಹಾಲಕ್ಷ್ಮಿ ಅಂದ ತಕ್ಷಣ ತುಂಬ ಜನರಿಗೆ ಒಂದು ಮನೆಯಲ್ಲೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು, ಕಳಸದಲ್ಲಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ಸೀರೆಯನ್ನು ಉಡಿಸಿ, ಅದಾದಮೇಲೆ ಅಲ್ಲಿ ಹಣವನ್ನು ಇಡುವಂಥದ್ದು, ತಮ್ಮಲ್ಲಿರುವಂಥ ಚಿನ್ನಾಭರಣವನ್ನು ಇಟ್ಟು ಅಲಂಕಾರ ಮಾಡುವಂಥ ಪದ್ಧತಿ ಇದೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಪೂಜೆ ಮಾಡುವಂಥ ಪದ್ಧತಿ ಹೇಗಿರುತ್ತೆ? ಅಂದರೆ ವರ ಮಹಾಲಕ್ಷ್ಮಿಯ ದಿನದಂದು ಯಾವ ರೀತಿ ವ್ರತವನ್ನು ಕೈಗೊಳ್ಳಬೇಕು, ಎಷ್ಟು ಹೊತ್ತಿಗೆ ಪೂಜೆ ಮಾಡಬೇಕು, ಯಾವುದು ಶುಭಗಳಿಗೆ? ಇಲ್ಲಿ ಕಳಶದಲ್ಲಿ ಇಟ್ಟು ಅಂತಂದರೆ ಎಲ್ಲ ದೇವತೆಗಳನ್ನು ನಾವು, ಮಹಾಲಕ್ಷ್ಮಿ ಮಾತ್ರ ಅಲ್ಲ, ಹಲವಾರು ರೂಪದಲ್ಲಿ ಆವಾಹನೆ ಮಾಡಿ ನಮ್ಮ ಮನಸ್ಸನ್ನು ಆ ಒಂದು ಕೇಂದ್ರೀಕೃತವಾಗುವಂತಹ ರೀತಿಯ ಪ್ರಯತ್ನ. ಮಂಡಲವನ್ನು ಬರೆದು ಲಕ್ಷ್ಮಿ ಯಂತ್ರವನ್ನು ರಂಗೋಲಿಯಲ್ಲಿ ಬರೆದು ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು. ಹಾಗೆಯೇ ಕಲಶದ ರೂಪದಲ್ಲಿ ಅದಕ್ಕೆ ಅಲಂಕೃತ ಮಾಡಿ ಆ ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಯೂ ಉಂಟು.
ಲಕ್ಷ್ಮಿಯ ವಿಗ್ರಹ ರೂಪದಲ್ಲಿರ್ತಕ್ಕಂತಹ ಲಕ್ಷ್ಮಿಗೆ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಫೋಟೋಗೂ ಪೂಜೆ ಮಾಡ್ಕೊಳ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು. ಆಯಾಯ ಪ್ರಾಂತ್ಯದಲ್ಲಿ ಇರತಕ್ಕಂಥ ಅಥವಾ ಅವರವರ ಕುಟುಂಬದಲ್ಲಿರತಕ್ಕಂಥ ಪದ್ಧತಿಯ ರೀತಿಯ ಇದರಲ್ಲಿ ನಾವು ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಅಂತ 4 ವಿಭಾಗ ಮಾಡ್ಬೋದು. ಶಾಸ್ತ್ರ ಇದಮಿತ್ತಂ ಅಂತ, ಸಂಪ್ರದಾಯ, ಪದ್ಧತಿ, ಪರಂಪರೆಗಳು ಆಯಾಯ ಪ್ರಾಂತ್ಯಕ್ಕೆ ಆಯಾಯ ವ್ಯವಸ್ಥೆಗೆ ಅನುಗುಣವಾಗಿ ಬದಲಾಗ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ನೀವು ರಂಗೋಲೆ ಮಣೆ ಇಟ್ಬಿಟ್ಟು ಅದರಲ್ಲಿ ರಂಗೋಲೆಯಲ್ಲಿ ಆ ಲಕ್ಷ್ಮಿಯ ಯಂತ್ರವನ್ನು ಬರೆದು ಆ ಯಂತ್ರಕ್ಕೆ ಪೂಜೆ ಮಾಡಿ ಆ ಲಕ್ಷ್ಮಿಯನ್ನು ಅನುಗ್ರಹ ಬೇಡ್ಕೊಳ್ತಕ್ಕಂಥದ್ದು ಒಂದು ಪದ್ಧತಿ. ಅದು ಅಷ್ಟು ಪಾಪ್ಯುಲರ್ ಅಲ್ಲ. ಯಾಕೆ ಪಾಪ್ಯುಲರ್ ಅಲ್ಲ ಅಂದ್ರೆ ಆ ಯಂತ್ರ ಬರೆಯೋದು ಇವೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಎರಡನೇದಾಗಿ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದೇನಪ್ಪ ಅಂದರೆ ಈ ಕಲಶ ಇಡತಕ್ಕಂಥ ಪದ್ಧತಿ ಏನಪ್ಪ. ಸಾಧಾರಣವಾಗಿ ಅವತ್ತಿನ ಹಬ್ಬದ ಒಂದು ಪದ್ಧತಿ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ನೂತನ ವಸ್ತ್ರ ಅಥವಾ ರೇಷ್ಮೆಯ ವಸ್ತ್ರವನ್ನು ಧಾರಣೆ ಮಾಡಿ ಮನೆಮಂದಿಯೆಲ್ಲ ಹಣೆಗೆ ತಿಲಕ ಇಟ್ಟು ಅವರವರ ನಿತ್ಯ ಪೂಜೆ, ನಿತ್ಯ ದೇವತಾರಾಧನೆ, ಕುಲದೇವತಾರಾಧನೆ ಏನಿರುತ್ತೆ ನಿತ್ಯ ಪೂಜೆ ಅದನ್ನು ಮಾಡಿ ನಂತರದಲ್ಲಿ ಒಂದು ಶುಭ್ರವಾದಂಥ ವ್ಯವಸ್ಥೆಯಲ್ಲಿ ಜಾಗದಲ್ಲಿ ಶುಭ್ರವಾದಂಥ ವ್ಯವಸ್ಥೆ ಮತ್ತು ಜಾಗದಲ್ಲಿ ಒಂದು ತಟ್ಟೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ತಟ್ಟೆ ಆಗ್ಬೋದು, ಇದ್ದವರು ಬಂಗಾರದ ತಟ್ಟೆ ಆಗ್ಬೋದು ಅಥವಾ ತಾಮ್ರದ ತಟ್ಟೆ ಆಗ್ಬೋದು, ಅವರವ್ರ ವ್ಯವಸ್ಥೆಗೆ. ನಾನು ಇಲ್ಲಿ ಇಂಥದ್ದೇ ತಟ್ಟೆ ಅಂದರೆ ಗುರುಗಳು ನಮ್ಮ ಹತ್ರ ದುಡ್ಡಿಲ್ಲ, ಬೆಳ್ಳಿ ತಟ್ಟೆ ಅಂದ್ಬಿಟ್ರು, ಎಲ್ಲಿಂದ ತರೋದು, ಬಂಗಾರದ ತಟ್ಟೆ ಅಂದ್ಬಿಟ್ರು, ನಮಗೆಲ್ಲ ಎಲ್ಲ ಆಗುತ್ತೆ, ಈ ಥರದ ಯಾವ ಅನುಮಾನವೂ ಬೇಕಾಗಿಲ್ಲ. ನಿಮ್ಮ ಇದ್ದಂಥ ವ್ಯವಸ್ಥೆಯಲ್ಲಿ ತಟ್ಟೆಯಲ್ಲಿ ಕಲಶ ಅದು ಹಾಗೇನೆ ನಿಮ್ಮಲ್ಲಿರ್ತಕ್ಕಂತಹ ಲೋಹ, ಬಂಗಾರದ ಕಲಶ ಇರ್ತಕ್ಕಂಥ ಮನೆಗಳನ್ನು ನಾನು ನೋಡಿದ್ದೀನಿ. ತಾಮ್ರದ ಕಲಶವೇ ಕಷ್ಟವಾಗಿದ್ದಂಥ ಮನೆಗಳನ್ನು ನಾನು ನೋಡಿದ್ದೀನಿ. ಇರ್ತಕ್ಕಂಥ ಬೆಳ್ಳಿ, ಬಂಗಾರ ಅಥವಾ ತಾಮ್ರ, ಕಂಚು ಇತ್ಯಾದಿ ಕಲಶಗಳಲ್ಲಿ ಅಲ್ಲಿ ಇಟ್ಟು ಶುಭ್ರ ಮಾಡಿ ಬೇರೆ ಎಲ್ಲ ಕಲಶಕ್ಕೂ ಕೂಡ ನಾವು ನೀರು ಹಾಕ್ತೀವಿ. ಕಲಶ ಅಂದ್ಕೂಡಲೇ ನೀರು, ಹೌದು, ಹಾಲು ಇತ್ಯಾದಿ ಹಾಕಿ ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಕಲಶ ಅಂತ. ಇಲ್ಲಿ ಮಹಾಲಕ್ಷ್ಮಿಯನ್ನು ಕುರಿತು ನಾವು ಪೂಜೆ ಮಾಡಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ಹಬ್ಬದಲ್ಲಿ ಅದರಲ್ಲಿ ಬಂಗಾರದ ನಗನಾಣ್ಯಗಳು, ಬೆಳ್ಳಿಯ ನಗನಾಣ್ಯ, ತಮ್ಮಲ್ಲಿರತಕ್ಕಂಥ ಬಂಗಾರ, ಬೆಳ್ಳಿ ಇತ್ಯಾದಿಗಳನ್ನು ಹಾಕಿ ಈಗ ನಮ್ಮಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹ ನೋಟುಗಳನ್ನು, ನೋಟು ನಾಣ್ಯ ಮಹಾಲಕ್ಷ್ಮಿ ಪ್ರತಿರೂಪ ಅಂತ ಅದಕ್ಕೆ ನಾವು ಮರ್ಯಾದೆ ನಾವು ಕೊಡ್ತಕ್ಕಂಥ ಭಾರತೀಯ ಪದ್ಧತಿಯಲ್ಲಿ ಯಾವುದೇ ಥರದ ಪುಸ್ತಕವಾದರೂ ಕೂಡ ಅದಕ್ಕೆ ಸರಸ್ವತಿ ರೂಪ ಕೊಟ್ವಿ. ಅದೇ ರೀತಿ ಯಾವುದೇ ರೀತಿಯ ನೋಟು ನಾಣ್ಯವನ್ನು ಮಹಾಲಕ್ಷ್ಮಿ ಅಂತ ಕರೆದ್ವಿ. ಹಾಗೆ ನಮ್ಮಲ್ಲಿ ಯಾವುದೇ ಥರದ ಆಯುಧಗಳು ಬಂದಾಗ ಅಲ್ಲಿ ಮಹಾಕಾಳಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನಗನಾಣ್ಯಗಳನ್ನು, ಹಣವನ್ನು ಒಂದಿಷ್ಟು ಯಥಾಶಕ್ತಿ ಹಾಕಿ ಅದರ ಮೇಲೆ ಮಾವಿನ ಸೊಪ್ಪಿಂದ ಅಲಂಕೃತ ಆಗಿ ನಂತರದಲ್ಲಿ ಊರ್ಧ್ವಮುಖವಾಗಿ ನಾಳಿಕೆಯರ ಫಲ ಅಂದರೆ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ತಮ್ಮ ತಮ್ಮ ಶಕ್ತಿಯಾನುಸಾರ ರೇಷ್ಮೆ ವಸ್ತ್ರ, ಹೊಸ್ತು ಅಥವಾ ರೇಷ್ಮೆ ಕಣ ಇತ್ಯಾದಿಗಳಿಂದ ತಮ್ಮ ಮನಸ್ಸಿಗೊಪ್ಪೋ ರೀತಿಯ ಅಲಂಕಾರ. ಅದರ ನಂತರದಲ್ಲಿ ಆಭರಣದಿಂದ ಅಲಂಕಾರ ಮಾಡಬೇಕು ಲಕ್ಷ್ಮಿಗೆ ಅಂತಕ್ಕಂಥದ್ದೊಂದು ನಂಬಿಕೊಂಡು ಬಂದಂಥ ಪದ್ಧತಿ, ಸಂಪ್ರದಾಯ. ಇಲ್ಲಿ ಆಭರಣ ಅಂದಾಗ ಪೂಜೆಗೆ ಕಲಶಕ್ಕೆ ಹಾಕೋ ಆಭರಣವಾಗ್ಬೋದು, ಅಲಂಕಾರಕ್ಕೆ ಮಾಡ್ತಕ್ಕಂತಹ ಆಭರಣ. ಇದು ಹೊಸದೇ ಆಗಬೇಕು ಅಂತೇನಿಲ್ಲ. ನಮ್ಮಲ್ಲಿ ಇದ್ದಂತಹ ನಾವು ಉಪಯೋಗಿಸ್ತಾ ಇದ್ದಂತಹ ಆಭರಣಗಳನ್ನೇ ಹಾಕಬಹುದಾ? ಹಾಗಾದ್ರೆ ಅದೇನಾದ್ರೂ ಅಶುದ್ಧ ಅನ್ನೋ ರೀತಿ ಏನೋ ಆಗಲ್ವಾ? ಅಂದ್ರೆ ಬಂಗಾರಕ್ಕೆ ಅಶುದ್ಧ ಅಂತಕ್ಕಂಥದ್ದಿಲ್ಲ. ಬಂಗಾರದ ಆಭರಣ ಇದ್ದಾಗ ನಾವು ಅದನ್ನು ಹಾಕಿ ಉಪಯೋಗಿಸ್ತಾ ಇದ್ದು ಅದನ್ನು ದೇವ್ರ ಪೂಜೆಗೆ ಮಾಡಬೇಕಾದ ಸಂದರ್ಭದಲ್ಲಿ ಅದನ್ನು ತೆಗೆದು ನಮಗೆ ತಿಳಿದಂಥ ರೀತಿಯಲ್ಲಿ ಶುಭ್ರ ಮಾಡಿ ತಿರ್ಗಾ ಅದನ್ನು ಆ ದೇವರಿಗೆ ಸಮರ್ಪಣೆ ಮಾಡ್ಬೋದು.
ಅದೇ ರೀತಿ ಅದಾದ್ರ ಮೇಲೆ ಅದನ್ನು ನಾವು ತಿರ್ಗಾ ಹಾಕ್ಕೋಬೋದು. ಬೇರೆ ಇನ್ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ನಿಮ್ಮ ವಸ್ತ್ರ, ಸೀರೆ, ಪಂಚೆ, ಶಲ್ಯ, ಕಣ ಹೊಸದಾಗಬೇಕು, ಇದೆಲ್ಲದೂ ಹೊಸದೇ ಆಗಬೇಕು. ಹೊಸದಲ್ದಿದ್ದರೂ ನಮ್ಮ ಮೈ ಮೇಲೆ ಹಾಕಿರೋದು ದೇವರಿಗೆ ಹಾಕೋಲ್ಲ, ಹೂವು ಇತ್ಯಾದಿಗಳು. ಆದರೆ ಬಂಗಾರದ ಆಭರಣಕ್ಕೆ ಈ ನಿಯಮ ಅನುಸರಿಸಿಲ್ಲ. ಸುವರ್ಣ, ಬಂಗಾರ ಬಂದು ಸುವರ್ಣ ಅಂತ ಕರೀತಾರೆ. ಆ ಸುವರ್ಣ ಅಶುದ್ಧಿ ಅನ್ನೋದು ಆಗೋದಿಲ್ಲ ಅಂತಕ್ಕಂಥದ್ದು ಆ ಸುವರ್ಣದ ಗುಣಗಳಲ್ಲಿ ಮುಖ್ಯವಾದಂಥದ್ದು. ಅದು ಮೈಲಿಗೆ ತಾಗೋದಿಲ್ಲ. ಅಂದರೆ ಯಾರೊಬ್ಬರು ಯಾವ ರೀತಿಯೂ ಈಗ ಫಾರ್ ಎಕ್ಸಾಂಪಲ್ ಶುದ್ಧ ಬಂಗಾರ ಆಗಿರಬೇಕು. ಶುದ್ಧ ಬಂಗಾರ ಅಂದರೆ ನೀವು 22 ಕ್ಯಾರೆಟ್ ಗೋಲ್ಡ್ ಆಲ್ಸೋ ಕನ್ಸಿಡರ್ ಆಸ್ ಶುದ್ಧ ಬಂಗಾರ ಅಂತ, ಅಷ್ಟು ಸಾಕಾಗತ್ತೆ. ಅದೇ ರೀತಿಯಲ್ಲಿ ನೋಟಿಗೂ ಕೂಡ ಮೈಲಿಗೆ ಮಡಿ ಪ್ರಶ್ನೆ ಬರೋದಿಲ್ಲ. ನನ್ನ ಜೋಬಲ್ಲಿ ಇದ್ದಿದ್ದು ಇನ್ನೊಂದಾಯಿತು, ಆ ನೋಟಿಗೆ ಇದು ಬರೋದಿಲ್ಲ. ತುಳಸಿಗೆ ಮೈಲಿಗೆ ಇಲ್ಲ. ಅದೇ ರೀತಿಯಲ್ಲಿ ಹಸುವಿನ ಹಾಲು ಕರಿತೇವಲ್ಲ, ಹಾಲು ಕರಿತಕ್ಕಂಥದ್ದು ಬಹಳ ಜನ ಈಗಿನ ಯುವ ಸಮೂಹಕ್ಕೆ, ಅದರಲ್ಲೂ ಕೂಡ ಪಟ್ಟಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿ ಇರತಕ್ಕಂತಹ ಕೋಟ್ಯಾಂತರ ಜನ ಯುವ ಸಮೂಹಕ್ಕೆ, ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಹಾಲು ಕರೆಯೋದರ ಸಿಸ್ಟಮ್ ಅವ್ರಿಗೆ ಗೊತ್ತಿಲ್ಲ. ಹಸುವಿನ ಒಂದು ಚಿಕ್ಕ ಶಿಶು ಏನಿರುತ್ತೆ, ಕರು ಅಂತ ಕರಿತೀವಿ, ಅದನ್ನು ಫಸ್ಟು ಹಾಲು ಕರಿಯೋದಕ್ಕೆ ನಾವು ಅಲ್ಲಿಗೆ ಮತ್ಲಿಗೆ ಬಿಡ್ತೀವಿ. ಅದು ತಿಂತಾ ಇರಬೇಕಾದ್ರೆ ತಾಯಿ ಹಸು ಹಾಲನ್ನು ರಿಲೀಸ್ ಮಾಡತ್ತಂತೆ. ಆಗ ಚಿಕ್ಕ ಹಸುನ ಮರಿನ ಕರುನ ಈಚೆ ತಗೊಂಡು ಅನಂತರದಲ್ಲಿ ನಾವು ಇದು ಮಾಡ್ತೀವಿ, ಏನು ಹಾಲು ಕರಿತೀವಿ. ಅದು ಎಂಜಲಾಗೋದಿಲ್ಲ, ಅಲ್ಲಿ ಹಾಲಿಗೆ ಆ ದೋಷ ಇರೋದಿಲ್ಲ. ಅದೇ ರೀತಿಯಲ್ಲಿ ಜೇನು ಹುಳ, ಹನಿ ಬಿ, ಜೇನು ಸಂಗ್ರಹಿಸ್ಬೇಕಾದ್ರೆ ಅದು ಬಾಯಿಂದ ತಗೊಂಡು ಹೋಗುತ್ತಂತೆ. ಮಕರಂದವನ್ನು ಬಾಯಿಂದ ತಗೊಂಡು ಹೋಗಿ ಡೆಪಾಸಿಟ್ ಮಾಡಿ ಅದು ಹನಿಯಾಗಿ ಕನ್ವರ್ಟ್ ಆಗೋದು, ಅದು ಎಂಜಲಾಗೋದಿಲ್ಲ. ಅದೇ ರೀತಿಯಲ್ಲಿ ನೀವು ಇಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ, ಅದು ಕೂಡ ಒಂದು ರೀತಿಯ ರೇಷ್ಮೆ ಹುಳುಗಳು, ಅದನ್ನ ಬೇಯಿಸಿ ಅದು ಸತ್ತ ನಂತರದಲ್ಲಿ ತೆಗಿತಕ್ಕಂತಹ ದಾರ ಎಳೆಯಾಗಿ, ಅದನ್ನು ಶವದ ಮೈಲಿಗೆ ತಗೋದಿಲ್ಲ. ಅದೇ ರೀತಿಯಲ್ಲಿ ಬಂಗಾರಕ್ಕೆ ಮೈಲಿಗೆ ಅಂತಕ್ಕಂಥ ವ್ಯಾಪ್ತಿಯಿಂದ ಹೊರಗಿರ್ತಕ್ಕಂಥದ್ದು ಬಂಗಾರ ಅಂತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಬಂಗಾರಕ್ಕೆ ಯಾವ ದೋಷವನ್ನು ಹೇಳಿಲ್ಲದೆ ಇರೋದ್ರಿಂದ ನಾವು ಹಾಕಿರೋದನ್ನು ತೆಗೆದು ದೇವರಿಗೆ ಹಾಕ್ಬೋದು, ದೇವರಿಗೆ ಹಾಕಿದ್ದನ್ನು ತೆಗೆದು ನಾವು ಹಾಕ್ಕೊಳ್ಬೋದು, ಅಲ್ಲೇನೂ ದೋಷ ಬರೋದಿಲ್ಲ. ಇದು ನಮ್ಮ ಹಿಂದಿನಲ್ಲೂ ನಡ್ಕೊಂಡು ಬಂದಂಥ ಪದ್ಧತಿ. ಇದು ಅಲಂಕಾರ ಮಾಡಿ ಅನಂತರದಲ್ಲಿ ಜಗನ್ಮಾತೆಯನ್ನು, ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾದಂತಹ ಧ್ಯಾನ, ಅವರವ್ರಿಗೆ ತಿಳಿದಂಥ ಮಂತ್ರ, ವೇದ ಮಂತ್ರವೂ ಆಗ್ಬೋದು, ಅಥವಾ ಅವ್ರಿಗೆ ತಿಳಿದಂಥ ಮಂತ್ರದಿಂದ ಆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆಸನ, ಪಾದ್ಯ, ಅರ್ಘ್ಯ, ಆಚಮ್ಯ, ಸ್ನಾನಾದಿಗಳ ಪೂಜೆ ಮಾಡಿ ಸೂಕ್ತಾದಿಗಳನ್ನು ಆ ದೇವಿಯನ್ನು ಸೃಜಿಸಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಇತ್ಯಾದಿ ಮಂತ್ರಗಳನ್ನು ಹೇಳಿ, ಅವರಿಗೆ ತಿಳಿದಂಥ ಧ್ಯಾನಗಳನ್ನು ಹೇಳಿ ಲಕ್ಷ್ಮಿಯನ್ನು ಸ್ತುತಿಸಿ ವಿಧಿಪೂರ್ವಕವಾಗಿ ಅವರವರಿಗೆ ತಿಳಿದಂಥ ರೀತಿಯಲ್ಲಿ ಅಥವಾ ಪುರೋಹಿತರ ನೆರವಿನಿಂದ ಪೂಜೆಯನ್ನು ಮಾಡಿ ನೈವೇದ್ಯ ಅಂದಾಗ ವೈವಿಧ್ಯಮಯವಾದಂತಹ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಹೌದು, ಅರ್ಥಗರ್ಭಿತವಾದಂಥದ್ದು, ವೈವಿಧ್ಯಮಯವಾದಂಥದ್ದು. ಆಯಾಯ ಪ್ರದೇಶದಲ್ಲಿ ಸಿಗ್ತಕ್ಕಂತಹ ವಿಶೇಷ ವಸ್ತುಗಳಿಂದ ನೈವೇದ್ಯ ಅಂದರೆ ಬಹುತೇಕ ದಕ್ಷಿಣ ಭಾಗದಲ್ಲಿ ಹೋಳಿಗೆ ಅಂತ ಮಾಡ್ತಾರೆ, ಒಬ್ಬಟ್ಟು ಅಂತ ಕರೀತೀವಿ. ಅದರಿಂದ ಪಾಯಸ, ನಾನಾ ರೀತಿಯ ಪಾಯಸಗಳು, ಬೇರೆ ಬೇರೆ ರೀತಿಯ ಹಣ್ಣು ಹಂಪಲುಗಳು ಇದೆಲ್ಲವನ್ನು ನೈವೇದ್ಯ ಮಾಡಿ ತಾಂಬೂಲ ಸಮರ್ಪಣೆಯನ್ನು ಮಾಡಿ, ತಾಂಬೂಲ ಭಾಳ ಮುಖ್ಯ ಅಲ್ಲಿ. ತಾಂಬೂಲ ಪೂರಿತ ಮುಖೈ ನಮಃ ಅಂತ, ತಾಂಬೂಲ ಪೂರಿತ ತಾಂಬೂಲ ಮಾಡಿ ಆ ನೃತ್ಯ ಸಂಗೀತದಿಂದ ಆ ಲಕ್ಷ್ಮಿಯನ್ನು ಸ್ತುತಿಸಿ ಸಂತೋಷಪಡಿಸಿ ಮಂಗಳಾರತಿ ಮಾಡಿ ಕಂಕಣ ಕಟ್ಟಿಕೊಂಡು ತೀರ್ಥಪ್ರಸಾದ. ಇದರ ನಂತರದಲ್ಲಿ ಮುತ್ತೈದೆಯರು ಅಂತ ಕರೆದರು. ಹೌದು, ಸುವಾಸಿ ನಿರ್ಚನ ಪ್ರಿಯ ಯೈ ನಮಃ ಅಂತಾರೆ ಒಂದು ಕಡೆಯಲ್ಲಿ.
ಆ ಹೆಣ್ಮಕ್ಳನ್ನು ಕೂರಿಸಿ ಅವರಿಗೆ ಫಲತಾಂಬೂಲಾದಿಗಳನ್ನು ಕೊಟ್ಟು ಮಂಗಳದ್ರವ್ಯವಂತಹ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಆ ಮಹಾಲಕ್ಷ್ಮಿಯ ಪ್ರತಿರೂಪವನ್ನು ಅವರಲ್ಲಿ ಕಂಡು ಅವರಿಗೆ ಆತಿಥ್ಯವನ್ನು ಕೊಟ್ಟು ಯಥಾಶಕ್ತಿ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಆ ದೇವಿಯ ಒಂದು ಪ್ರತಿರೂಪವನ್ನು ಕಂಡು ಅಲ್ಲಿ ಅವರ ಆಶೀರ್ವಾದವನ್ನು ಬೇಡ್ತಕ್ಕಂಥದ್ದು. ಇನ್ನು ಹೂವಿಗೆ ಬಂದರೆ ತಾವರೆ ಹೂವು ಬಹಳ ಮುಖ್ಯ. ತಾವರೆ, ಮಲ್ಲಿಗೆ ಇತ್ಯಾದಿಗಳು ಬಹಳ ಮುಖ್ಯವಾದಂಥದ್ದು ತಾಯಿಗೆ, ಮಹಾಲಕ್ಷ್ಮಿಗೆ. ಇನ್ನು ನಾನಾ ವಿಧವಾದ ಪತ್ರಗಳು. ಆ ಪತ್ರಗಳು ಅಂತ ಬಂದಾಗ ಇನ್ನೊಂದು ಮುಖ್ಯವಾದಂಥದ್ದು ಗಮನಿಸಬೇಕಾದ್ದು ಅಂದರೆ, ಬಹಳ ಜನಗಳು ಬಿಲ್ವಪತ್ರೆ ಬರೀ ಈಶ್ವರನಿಗೆ ಮಾತ್ರ ಅಂತ ಪ್ರಿಯ ಅಂತ ಹೇಳ್ತಾರೆ. ಈಶ್ವರನಿಗೆ ಪ್ರಿಯ ಆಗಿರಬಹುದು. ಲಕ್ಷ್ಮಿಗೆ ಬಿಲ್ವ ನಿಲಯಾಯೈ ನಮಃ ಅಂತ ಆ ಲಕ್ಷ್ಮಿ ನಾಮಾವಳಿಯಲ್ಲಿ ಬರುತ್ತೆ. ಬಿಲ್ವ ನಿಲಯ, ಬಿಲ್ವಪತ್ರೆ ಬಹಳ ಮುಖ್ಯ. ಬಿಲ್ವಪತ್ರೆ ಅರ್ಚನೆ. ತುಳಸಿಯ ಅರ್ಚನೆ ಲಕ್ಷ್ಮಿಗೆ ಮಾಡೋದಿಲ್ಲ. ಯಾಕೆ ಗುರೂಜಿ ಹಾಗೆ? ಅದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ಅಂತ. ಓಕೆ. ನಂತರದಲ್ಲಿ ನಮ್ಮ ಯಥಾಶಕ್ತಿ ದಾನ. ಭಾರತೀಯ ಎಲ್ಲ ರೀತಿಯ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳ ಆಚರಣೆಗಳಲ್ಲಿ ದಾನೇನ ತೃಪ್ತಿ ನತು ಭೋಜನೇನ ಅನ್ನಂತಹ ಸಂಸ್ಕಾರ. ಹೌದು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅನ್ನಂತಹ ಅದ್ಭುತವಾದಂತಹ ಸಂಸ್ಕಾರ ಭಾರತೀಯರದ್ದು. ಒಂದಿಷ್ಟು ಹಂಚಿ ಎಲ್ಲರೂ ಕೂತು ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ ಮನಮಂದಿಯೆಲ್ಲ ಒಟ್ಟಿಗೆ ಕೂತು ನಗ್ತಾ ನಗ್ತಾ ಹಬ್ಬದ ಆಚರಣೆ. ಹೌದು. ಇಲ್ಲಿ ಗಂಡಸೊಬ್ಬ ಕೂತು ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಇಬ್ಬರು ಒಟ್ಟಿಗೆ ಮಾಡಬೇಕು. ಗಂಡ ಹೆಂಡತಿ, ಗಂಡ ದಂಪತಿಗಳಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಬೇಕು. ಒಬ್ಬನೇ ಕೂತು ಪೂಜೆ ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ. ಓಕೆ. ಇಬ್ಬರು ಒಟ್ಟಿಗೆ ಕೂತೇ ಪೂಜೆ ಮಾಡಬೇಕು. ಅಂದರೆ ಅದು ನೀವು ಹೇಳೋ ಪ್ರಕಾರ ಕಂಪಲ್ಸರಿ ಮಾಡಬೇಕು ಅಂತಾರ, ಅಥವಾ ಇನ್ ಕೇಸ್ ಈಗ ಮನೆ ಮಗಳು ಮಾತ್ರ ಇರ್ತಾರೆ ಅಂಥವರು ಮಾಡಬಹುದಾ ಒಬ್ಬಂಟಿಯಾಗಿ? ಹೆಂಗಸರು ಕಾರಣಾಂತರದಿಂದ ಒಬ್ಬರೇ ಮಾಡ್ಬೋದು. ಬಟ್ ಗಂಡಸರೊಬ್ಬರೇ ಇದನ್ನು ವ್ರತ ಮಾಡೋಕ್ಕೆ ಬರೋದಿಲ್ಲ. ಹೆಂಗಸರು ವ್ರತ ಅಂತ ಮಾಡಿದಾಗ, ಪೂಜೆ ಅಂತ ಅಂದಾಗ ಒಬ್ಬರೇ ಮಾಡ್ಬೋದು. ಓಕೆ. ವ್ರತ ಅಂದರೆ ಇಬ್ಬರೂ ದಂಪತಿಗಳು ಸೇರಿಯೇ ಮಾಡಬೇಕು ಅಂತ. ಎಲ್ಲ ರೀತಿಯ ವ್ರತಕ್ಕೂ ಹೋಮ ಹವನಾದಿಗಳಿಗೆ ದಂಪತಿಗಳು ಒಟ್ಟಿಗೆ ಸೇರಿ ಮಾಡಿದಾಗಲೇ ಅದರ ಫಲ ಮತ್ತು ಅದರಲ್ಲಿ ಶ್ರೇಯಸ್ಸು. ಓಕೆ. ಅಲ್ಲಿ ನಾವು ಹೇಳಿರ್ತೀವಿ, ಮದುವೆ ಮಾಡ್ಕೊಂಡು ಬರ್ತಾ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮಿ ಅಂತ ಕೇಳಿದೆ ಒಪ್ಕೊಂಡು ಬಂದಿರ್ತೀವಿ. ಹೌದು. ಹಾಗಾಗಿ ಅವಳನ್ನು ಬಿಟ್ಟು ಧರ್ಮ ಸಾಧನೆ ಮಾಡೋದಕ್ಕೂ ಆಗೋದಿಲ್ಲ. ಇನ್ನೊಂದು ಮುಖ್ಯ ಇಲ್ಲಿ ಅಂದರೆ, ನಮ್ಮ ದೇಶದಲ್ಲಿ ಈ ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ, ಹಬ್ಬ ಹರಿದಿನಗಳು, ಆಚರಣೆಗಳು ಇವೆಲ್ಲ ಉಳಿದಿದ್ದು ಸ್ವಲ್ಪ ಬೆಳೀತಾ ಇದ್ದರೆ, ಭಾರತದ ಭವ್ಯ ನಾರಿಯರ ಪರಂಪರೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ ಇದಕ್ಕೆ. ಹೌದು. ಇವತ್ತು ನಮ್ಮ ಹೆಣ್ಮಕ್ಳುಗಳು ಈ ಹಬ್ಬ ಹರಿದಿನದ ಆಚರಣೆ, ನಂಬಿಕೆ, ಪಾಲನೆ ಇದ್ಯಾವುದು ಮಾಡದೇ ಇದ್ದರೆ 10 ವರ್ಷದಲ್ಲಿ ಈ ಹಬ್ಬಗಳ ಪರಿಚಯವೇ ಜನಕ್ಕೆ ಯಾರಿಗೂ ಇರೋದಿಲ್ಲ. ಹೌದು, ಖಂಡಿತ. ಅದನ್ನು ಗಮನಿಸಿಯೇ ನಾನು ಸದಾ ಹೇಳೋದು, ಭಾರತದ ಭವ್ಯ ನಾರಿಯರ ಪರಂಪರೆ ಸದಾ ನಾನು ಆ ಒಂದು ಸಮೂಹಕ್ಕೆ ಮನಸಾ ಸ್ಮರಾಮಿ ಶಿರಸ ನಮಾಮಿ ಅಂತ ಹೇಳ್ತಾ ಇರ್ತೀನಿ. ಎಲ್ಲ ಮಾತೆಯರು ಕೂಡ ಅವರ ತ್ಯಾಗ, ಅವರ ಬಲಿದಾನ, ಅವರ ಒಂದು ಶ್ರಮ, ಅವರ ಕೊಡುಗೆ ಬಹಳ ದೊಡ್ಡದು. ನಮ್ಮ ಸಂಸ್ಕಾರ, ಸಂಸ್ಕೃತಿ ಉಳಿದಿದ್ದು ಬೆಳೀತಾ ಇರೋದಕ್ಕೆ. ಹೌದು ಹೌದು. ಇದಿಷ್ಟು ಒಂದು ಹಂತವಾದರೆ, ರಾಹುಕಾಲದ ಕಲ್ಪನೆ ಕೆಲವು ಪ್ರಾಂತ್ಯಗಳಲ್ಲಿರ್ತಕ್ಕಂಥದ್ದು. ಇದಕ್ಕೇನು ಬಹಳ ದೊಡ್ಡ ಮಟ್ಟದಲ್ಲೇನಿಲ್ಲ. ನಮ್ಮ ಕರಾವಳಿ ಪ್ರಾಂತ್ಯಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ, ತಮಿಳುನಾಡಿನ ಕೆಲವು ಭಾಗಗಳಿಗೆ, ಅದೇ ರೀತಿ ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ರಾಹುಕಾಲ ಅಂದರೆ ಏನು ಅಂತ ಕೇಳ್ತಾರೆ ಅವರು. ಹೌದು. ಬೆಂಗಳೂರಿನ ಪ್ರಾಂತ್ಯ, ಬೆಂಗಳೂರು ಮೈಸೂರು ಪ್ರಾಂತ್ಯ, ಮದ್ರಾಸಿನ ಕೆಲವು ಪ್ರಾಂತ್ಯ, ಅಥವಾ ನಮ್ಮ ಆಂಧ್ರ,
ಇಲ್ಲೆಲ್ಲ ರಾಹುಕಾಲ ಅಂದರೆ ಅದೇನೋ ಭಾಳ ದೊಡ್ಡ ಮೈಲಿಗೆ ಅಂತಕ್ಕಂಥ ಭಾವನೆ ಅವರಿಗೆ. ಹೌದು. ಮೈಲಿಗೆನೂ ಅಲ್ಲ, ಮಡಿನೂ ಅಲ್ಲ. ಹಾಗಾಗಿ ಕೆಲವರೆಲ್ಲ ನಮಗೆ 10:30 ರಾಹುಕಾಲ ಬಂದುಬಿಡುತ್ತೆ, ಅಷ್ಟರೊಳಗೆ ಮಂಗಳಾರತಿ ಮುಗಿಸ್ಬಿಡಿ, 10:30 ಒಳಗಡೆ ಶುರು ಮಾಡಿಬಿಡಿ, 10:30 ಒಳಗಡೆ ಪೂಜೆ ಮುಗಿಸ್ಬಿಡಿ. ಹೌದು. ಅದರ ಪುರೋಹಿತರು ಅಷ್ಟರೊಳಗಡೆ ಮುಗಿಸ್ಬಿಡ್ಬೇಕು, ಅರ್ಧಂಬರ್ಧ ಏನೋ ಮಾಡಿಬಿಟ್ಟು ಹೋಗೋದು. ರಾಹುಕಾಲ ಅಂತ ನೀವು ನಂಬಿಕೊಂಡ್ರು ಕೂಡ ಅದು ನಿಮಗೆ ಮಾತ್ರ, ದೇವರಿಗಲ್ವಲ್ಲ. ಆದ್ದರಿಂದ ಆ ಯಾವ ಭಯವನ್ನು ಇಟ್ಟುಕೊಳ್ಳದೇನೆ ನಿಧಾನವಾಗಿ, ವೈವಿಧ್ಯಮಯವಾಗಿ, ಅರ್ಥಗರ್ಭಿತವಾಗಿ, ಶಾಸ್ತ್ರೋಕ್ತವಾಗಿ, ಸಂಪ್ರದಾಯಬದ್ಧವಾಗಿ, ವಿಧಿವತ್ತಾಗಿ ಪೂಜೆ ಮಾಡಿ. ಅಂದರೆ ಇಡೀ ದಿನ, ಅಂದರೆ ವರಮಹಾಲಕ್ಷ್ಮಿಯವತ್ತು ಹಬ್ಬದವಂತೂ ಇಡೀ ದಿನ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ರೀತಿಯ ಆ ಕಾಲ ಈ ಕಾಲ ಈ ಗಳಿಗೆ ಅನ್ನುವಂಥದ್ದಿಲ್ಲ. ಹಾಗಲ್ಲ, ಪ್ರತಿಯೊಂದಕ್ಕೂ ಒಂದು ಸಮಯ ಅಂತಕ್ಕಂಥದ್ದಿದೆ. ಸಮಯವನ್ನು ಕೂಡ ನಮ್ಮ ಲಕ್ಷ್ಮಿ ಅಂತ ಕರಿತೀವಿ. ಹೌದು. ಸಮಯಕ್ಕೆ ಮಹತ್ವ ಕೊಡ್ತೀವಿ. ಭಾರತೀಯ ಸಂಸ್ಕಾರ ಸಂಸ್ಕೃತಿ ಸಮಯಕ್ಕೆ ಮಹತ್ವವನ್ನು ಕೊಟ್ಟು ಸಮಯವನ್ನು ಗೌರವಿಸ್ತಕ್ಕಂಥ ಒಂದು ಅಭ್ಯಾಸವನ್ನು ಭಾಳ ಹಿಂದಿಂದ ರೂಢಿಸ್ಕೊಂಡು ಬಂದಿದೆ. ಹೌದು. ಕಣಸಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್, ಕ್ಷಣೇ ನಷ್ಟೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋದನಂ ಅಂದಂತಹ ಸಂಸ್ಕಾರ ಭಾರತೀಯರದ್ದು. ಇನ್ನು ನಮ್ಮಲ್ಲಿ ಯಾವುದೋ ಸಮಯದಲ್ಲಿ ಪೂಜೆ ಮಾಡಿಬಿಡ್ತೀವಿ, ನಮಗೆ ಇಷ್ಟ ಬಂದಾಗ ಮಾಡಿಬಿಡ್ತೀವಿ. ಬೆಳಗಾಗಿದ್ದು ಒಂದು ರೌಂಡ್ ಮಸಾಲೆ ದೋಸೆ, ಇಡ್ಲಿ, ಸಾಂಬಾರು ತಿಂದ್ಬಿಟ್ಟು ಸ್ವಲ್ಪ ಆರಾಮಾಗೆಲ್ಲ ಟಿ ವಿ ನೋಡ್ಕೊಂಡ್ಬಿಟ್ಟು 12 ಗಂಟೆಗೋ 1 ಗಂಟೆಗೋ ಒಂದು ಸ್ನಾನ ಮಾಡಿ 3 ಗಂಟೆಗೆ ಏನೋ ಪೂಜೆ ಮಾಡ್ತಾರೆ. ಅದಲ್ಲ, ಎಲ್ಲ ಸರದ ಮಂಗಳಮಯವಾದ ಸಾತ್ವಿಕವಾದ ಪೂಜೆಗಳಿಗೆ, ಮಂಗಳಕರವಾದ ದೇವತಾ ಕಾರ್ಯಗಳಿಗೆ ಮಧ್ಯಾಹ್ನದ ಒಳಗಡೆ ಅಂತಂದರು, ಮಧ್ಯಾಹ್ನ ವ್ಯಾಪ್ತಿ ಒಳಗಡೆ ಇರಬೇಕು ಅಂತ. ಅಂದರೆ ಸುಮಾರಾಗಿ ಒಂದು ಪೂಜೆ ಮುಗಿಸೋದು ಒಂದು 10, 11, 12 ಗಂಟೆ ಒಳಗಡೆ ನಾರು ಮುಗಿಸ್ಬೇಕಾಗತ್ತೆ. ಪಿತೃಕಾರ್ಯ, ತಂದೆ ತಾಯಿಗಳ ಶ್ರಾದ್ದ, ಹಿರಿಯರ ಶ್ರಾದ್ದಾದಿಗಳನ್ನು ಮಾಡೋದಾದರೆ ಅದು ಪಿತೃಕಾರ್ಯ ಅಂತಂದರು. ಅದು ಅಶುಭನೂ ಅಲ್ಲ, ಅದು ಪಿತೃಕಾರ್ಯ. ಅದನ್ನು ಕುತುಬ ಕಾಲ ಅಂತ ಕರೆದರು. ಅದು ಮಧ್ಯಾಹ್ನದ ವ್ಯಾಪ್ತಿಯ ನಂತರದಲ್ಲಿ ಮಾಡ್ತಕ್ಕಂಥದ್ದು ಅಂತ. ಅಪರಾಹ್ನ ಕಾಲ 3 ಗಂಟೆ 4 ಗಂಟೆಗೆ ಮಾಡ್ತಕ್ಕಂಥದ್ದು ದುಷ್ಟದೇವತಾರಾಧನೆ. ಹಾಗಾಗಿ ಒಂದು ಕಾಲ ಅಂತ ಒಂದಿದೆ. ನೀವು ಬೆಳಗ್ಗೆ 9 ಗಂಟೆಗೆ ಮಾಡಿಬಿಡ್ಬೇಕು, 9 ಗಂಟೆ 2 ನಿಮಿಷ ಆದ್ರೆ ಬಿಟ್ಟರೆ ಟೈಮ್ ಕೆಟ್ಟು ಹೋಗ್ಬಿಡ್ತು, 9 ಗಂಟೆಗೆ 1 ನಿಮಿಷ ಮುಂಚೆ ಮಾಡಿದರೆ ಮಹಾಲಕ್ಷ್ಮಿ ಓಡಿ ಹೋಗ್ತಾಳೆ, ಇದೆಲ್ಲ ನೀವು ನಂಬಬೇಕಾಗಿದ್ದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಹಾಗಂದ ಮಾತ್ರಕ್ಕೆ ನಿಮ್ಗೆ ಇಷ್ಟ ಬಂದ ಟೈಮಿಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಒಪ್ಕೊಳ್ಳುವಂಥ ಸಂಸ್ಕಾರ ಸಂಸ್ಕೃತಿ ಭಾರತೀಯರದ್ದಲ್ಲ. ನಿಯಮ, ಸಮಯ ಇದನ್ನೆಲ್ಲ ಗೌರವಿಸಿರ್ತಕ್ಕಂಥ ಒಂದು ಅತ್ಯುನ್ನತವಾದಂಥ ಸಂಸ್ಕಾರ ಭಾರತೀಯರದ್ದು. ಗುರೂಜಿ, ಈಗ ವರ ಮಹಾಲಕ್ಷ್ಮಿ ಹಬ್ಬದವತ್ತು ಮುತ್ತೈದರಿಗೆ ಏನೋ ಒಂದು ತಮ್ಮ ಕೈಯಲ್ಲಾಗಿರುವಂಥದ್ದು ಕೊಡುವುದು, ಅದರ ಜೊತೆಗೆ ಅರಿಶಿನ ಕುಂಕುಮ ಕೊಡುವಂಥ ಪದ್ಧತಿ ಇದೆಯಲ್ವಾ? ಅರಿಶಿನ ಕುಂಕುಮ ಅಂತಕ್ಕಂಥದ್ದು ಭಾರತೀಯ ಪರಂಪರೆಯ ಪದ್ಧತಿಯ ಅವಿಭಾಜ್ಯ ಅಂಗ, ಮಂಗಳ ದ್ರವ್ಯ ಅಂತ ಕರೆದ್ರೆ ನಾವಲ್ಲಿ. ಒಂದು ಹೆಣ್ಮಗಳಲ್ಲಿ ದೈವತ್ವವನ್ನು ಕಂಡು ಆ ಹೆಣ್ಣುಮಗಳಿಗೆ ದೈವೀ ಸ್ವರೂಪವನ್ನು ಕೊಟ್ಟು ಕರೆದು ಸತ್ಕರಿಸಿ ಆದರಿಸಿ ಉಪಚರಿಸಿ ಅವಳಿಗೆ ನಮ್ಮ ಕೈಲಿ ಆದಂಥ ಒಂದು ದ್ರವ್ಯಾದಿಗಳಿಂದ ಆಹಾರ ಇತ್ಯಾದಿಗಳನ್ನು ಕೊಟ್ಟು ಅವಳ ಆಶೀರ್ವಾದವನ್ನು, ಅವಳ ದೈವತ್ವವನ್ನು ಕಂಡು ಆಶೀರ್ವಾದವನ್ನು ಬೇಡತಕ್ಕಂತಹ ಉನ್ನತ ಸಂಸ್ಕಾರ ಭಾರತೀಯರ ಹೊರತಾಗಿ ವಿಶ್ವದ ಇನ್ಯಾವ ಪದ್ಧತಿಯಲ್ಲೂ ನಿಮಗೆ ಕಾಣಸಿಗೋದಿಲ್ಲ. ನಮ್ಮಲ್ಲಿ ಅದನ್ನು ನೋಡಿಯೇ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಂದರು. ಹಾಗೆ ಅಂದರೆ ಪ್ರಪಂಚದ ಮೂಲಭೂತ ಕಾರಣ ಸ್ತ್ರೀ ಶಕ್ತಿ, ಸ್ತ್ರೀ ದೇವತೆ, ಸ್ತ್ರೀ. ಆ ಸ್ತ್ರೀಯ ಆರಾಧನೆ ವಿವಿಧ ರೂಪದಲ್ಲಿ ಸ್ತ್ರೀ ದೇವತೆಯ ಆರಾಧನೆಯನ್ನು ನಾವು ಕಾಣ್ಬೋದು. ಮಹಾಕಾಳಿ ರಕ್ಷಕಳಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡತಕ್ಕಂತಹ ಉಗ್ರಸ್ವರೂಪಿಯಾದರೆ, ಮಹಾಕಾಳಿ ಮಹಾಲಕ್ಷ್ಮಿ ನಮ್ಮೆಲ್ಲರನ್ನ ಪೋಷಣೆ ಮಾಡತಕ್ಕಂತಹ
ಸಂಪತ್ತಿನ ರೂಪವಾಗಿ ಮಹಾ ಸರಸ್ವತಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿ ಜ್ಞಾನವನ್ನು ಅಭಿವೃದ್ಧಿ ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂತಹ ಒಂದು ಮಹಾನ್ ಶಕ್ತಿಯಾಗಿ ಸ್ತ್ರೀಯನ್ನು 3 ದೇವತೆಗಳಲ್ಲಿ ಕಂಡರು. ಇದಲ್ಲದೇ ನೀವು ಬೇರೆ ಬೇರೆ ಪ್ರಾಂತ್ಯಗಳನ್ನು ನಾವು ಕಂಡು ಎಲ್ಲ ಸಮುದಾಯಗಳನ್ನು ತಗೊಂಡ್ರೂ ಕೂಡ ಎಷ್ಟೋ ಕಡೆಯಲ್ಲಿ ಬಂಡಿ ಕಾಳಮ್ಮ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಪ್ಲೇಗಮ್ಮ ದೇವಸ್ಥಾನ ಇತ್ಯಾದಿಗಳನ್ನ ನಾವು ಕಾಣುವ ಹೊರತಾಗಿ ಕಾಳಪ್ಪನ ದೇವಸ್ಥಾನ ಇಲ್ಲ, ಮಾರಪ್ಪನ ದೇವಸ್ಥಾನ ಅಂತ ಎಲ್ಲೂ ಇಲ್ಲ. ಅಂದರೆ ನಮ್ಮ ಪದ್ಧತಿ ಪರಂಪರೆ ಅಷ್ಟು ಅದ್ಭುತವಾದಂಥದ್ದು. ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ನಾವು ಮಾತ್ರ ದೇವೋಭವ ಅಂದ್ವಿ. ಎಂಥ ಅದ್ಭುತವಾದ ಕಲ್ಪನೆ. ಹೌದು. ನಮ್ಮಲ್ಲಿ ಮದರ್ಸ್ ಡೇ ಅಂತ ಆಚರಣೆ ಮಾಡೋಲ್ಲ, ಅದು ವೆಸ್ಟರ್ನ್ ಕಾನ್ಸೆಪ್ಟು. ಹೌದು. ನಮ್ಮಲ್ಲಿ ಪ್ರತಿ ದಿವಸ ಕಪಿಲಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಮ್ಮನ್ನ ದಾತಾರಂ ಪ್ರಾತಃ ಪುಷೇ ಪತಿವ್ರತಾಮ್ ಅಂತ ಹೇಳೋದಕ್ಕೆ ಮುಂಚೆ ಆ ಕರಾಗ್ರೇ ವಸತೆ ಅಂತಂದು ನಂತರದಲ್ಲಿ ನಾವು ಹೇಳ್ತಕ್ಕಂಥದ್ದೇ ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಭೂದೇವಿಯನ್ನು ಮದರ್ ಅರ್ಥ ಅಂತ ಕರೆದಿರ್ತಕ್ಕಂಥ ದೇಶ ಮೊಟ್ಟ ಮೊದಲು ಭಾರತ. ನಂತರದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಹ ಘೋಷವನ್ನು ಮಾಡಿರ್ತಕ್ಕಂಥ ದೇಶ ಭಾರತ. ಹಾಗಾಗಿ ಮೇರಾ ಭಾರತ್ ಮಹಾನ್ ಹೈ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಆರಾಧನೆ ಅದ್ಭುತವಾದಂತಹ ಒಂದು ಅನುಭವ ಇದಾಗಿರುತ್ತೆ. ಇದು ಕೇವಲ ಸಂಪತ್ವೃದ್ಧಿಗಾಗಿ ಮಾತ್ರ ಅಲ್ಲ. ನಾನು ನನ್ನ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನಿಮ್ಮೆಲ್ಲರ ಜೀವನ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಸಂತೋಷಭರಿತವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂತ. ಇದರಲ್ಲಿ ನಿಮಗೆ 10 ಕೋಟಿ ರೂಪಾಯಿ ಬಂದುಬಿಡಲಿ, ಲಾಟ್ರಿನಲ್ಲಿ 20 ಕೋಟಿ ರೂಪಾಯಿ ಬಂದುಬಿಡಲಿ, ಇದು ಯಾವುದೂ ನಾನು ಕೇಳಕ್ಕೆ ಹೋಗಿಲ್ಲ. ನೆಮ್ಮದಿಯಾದ ಅರ್ಥಗರ್ಭಿತವಾದಂಥ ಒಂದು ಶುಭಕಾಮನೆಗಳನ್ನು, ಆರೋಗ್ಯಪೂರ್ಣವಾದ, ಆನಂದಭರಿತವಾದ, ಸಂತೃಪ್ತಿದಾಯಕವಾದಂತಹ, ತೃಪ್ತಿಕರವಾದಂತಹ ಜೀವನ ಅಂತಂತೆ. ಬದುಕೋಕ್ಕೆ ನಮಗೆ ಹಣ ಮುಖ್ಯ. ಹಣದಿಂದಲೇ ಬದುಕೋದಾದರೆ ಬೇಕಾಷ್ಟು ಜನ ಹಣವಂತರು ಏನೇನೋ ಮಾಡಿಬಿಡ್ತಾ ಇದ್ದರು. ಹೌದು. ಅದಕ್ಕಾಗಿ ನಮ್ಮಲ್ಲಿ ಕೇಳ್ತಕ್ಕಂಥದ್ದೇನು, ತೃಪ್ತಿ ಆರೋಗ್ಯವನ್ನು ರೋಗ ನಶೇಷ ನಪಹಂಸಿ ತುಷ್ಟಾರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾಂ ಶ್ರೇತಾಂ ಪ್ರಯಾಂತಿ. ರೋಗ ನಶೇಷ, ಪರಿಪೂರ್ಣವಾದ ಆರೋಗ್ಯವನ್ನು ಕೊಡು ಅಂತ ಕೇಳ್ಕೊಂಡ್ವಿ. ನಾವು ಅಗ್ನಿಯನ್ನು ಆರಾಧನೆ ಮಾಡಿದಾಗ ಯಸ್ಥೆ ಅಗ್ನೇ ತೇಜಸ್ಥೇನಾಹಂ ತೇಜಸ್ವಿ ಭೂಯಾಸಂ, ಯಸ್ಥೆ ಅಗ್ನೇ ವರ್ಚಸ್ಥೇನಾಹಂ ವರ್ಚಸ್ವಿ ಭೂಯಾಸಂ ಅಂತ ಕೇಳ್ಕೊಂಡ್ವಿ ಹೊರತಾಗಿ ಮಹಿ ಮೇಧಾ ಮಹಿ ಪ್ರಜಾಮೈ ಇಂದ್ರಿಯನ್ ದಧಾತು ಅಂತ ಕೇಳ್ಕೊಂಡ್ವಿ ನಾವು. ಇನ್ನು ನಮಗೆ ನೆಮ್ಮದಿಯಾದ ತೃಪ್ತಿಯಾದ ಜೀವನವನ್ನು ಕರುಣೆ ಮಾಡು ಅಂತ ಕೇಳ್ತಕ್ಕಂಥದ್ದು ನಮ್ಮ ಸಂಪ್ರದಾಯವೇ ಹೊರತಾಗಿ ನನಗೆ ಇನ್ನೊಂದು 10 ಕೋಟಿ ರೂಪಾಯಿ ಬಂದುಬಿಡಲಿ, ಇನ್ನೊಂದು 5 ಕೋಟಿ ರೂಪಾಯಿ ಬಂದುಬಿಡಲಿ, ಪಕ್ಕದ ಮನೆ ಆಸ್ತಿ ನಾನು ಬರ್ಸ್ಕೋಬೇಕು, ಈ ಮನೆ ಆಸ್ತಿ ನಂಗೆ ಸೇರಬೇಕು, ಇದು ಕೇಳ್ತಕ್ಕಂಥ ಪದ್ಧತಿ ನಮ್ಮಲ್ಲಿಲ್ಲ. ಇದ್ದಿದ್ದರಲ್ಲಿ ನಾವು ತೃಪ್ತಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯಪೂರ್ಣವಾಗಿ ಬದುಕುವಂಥ ಒಂದು ಅನುಗ್ರಹವನ್ನು ಕರುಣೆ ಮಾಡುವಂತ ಕೇಳ್ತಕ್ಕಂಥದ್ದು. ಈ ಹಬ್ಬದ ಒಂದು ವೈಶಿಷ್ಟ್ಯತೆ ಅಂದರೆ ವರಮಹಾಲಕ್ಷ್ಮಿ ಅಂದರು. ವರ ಅಂದರೆ ಅನುಗ್ರಹ ಮಾಡ್ತಕ್ಕಂಥದ್ದು. ಅನುಗ್ರಹ ಯಥಾಯೋಗ್ಯಂ ತಥಾಕುರು ಅಂತ ನಾವು ಕೇಳಿದ್ವಿ. ನನಗೇನೇನೋ ಆಸೆ ಇದೆ, ಬಟ್ ನನಗೆ ಯಾವುದು ಒಳ್ಳೆಯದು ನಿಂಗೆ ಗೊತ್ತು, ಮದರ್ ನೋಸ್ ಬೆಟರ್. ನಿನಗೆ ನನಗೆ ಯಾವುದು ಶ್ರೇಯಸ್ಸು ಅಂತಿದೆಯೋ ಅದನ್ನು ಅನುಗ್ರಹ ಮಾಡು. ಇಂಥ ಅದ್ಭುತವಾದಂತಹ ಉದಾತ್ತವಾದಂತಹ ಸಂಸ್ಕಾರ ನೋಡಿ ಭಾರತೀಯರದ್ದು. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಕನ್ನಡಿಗರಿಗೆ ನಿಮ್ಮ ಈ ಟಿ ವಿ ಚಾನಲ್ ಏನಿದೆ ನ್ಯೂಸ್ 18 ಕನ್ನಡ ಅಂತ, ಅದನ್ನ ನ್ಯೂಸ್ 18 ಕನ್ನಡ ಅಂತ ಕರೀಲೇನು ಆಗೋಲ್ಲ, ನ್ಯೂಸ್ 18 ಅಂತಲೇ ಕರಿಬೇಕು. ನನಗೂ ಕನ್ನಡ ಮತ್ತು ಇಂಗ್ಲೀಷ್ ಸೇರಿಸಿ ಆಗಲಿ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ಅತ್ಯಂತ ನೆಮ್ಮದಿಯಾದ
ತೃಪ್ತಿಯಾದ, ಆನಂದದಾಯಕವಾದ, ಆರೋಗ್ಯಪೂರ್ಣವಾದ ಜೀವನ ತಮ್ಮದಾಗಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ಆರಾಧ್ಯ ದೈವವಾದಂತಹ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ಪ್ರಾರ್ಥಿಸ್ತಾ, ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕಮಾತಃ. ಹರಿ ಓಂ. ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಹೊತ್ತು, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ವರ ಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಪುರಾಣದಲ್ಲಿ ಯಾವ ರೀತಿ ಉಲ್ಲೇಖ ಆಗಿತ್ತು, ಅದ್ರ ಜೊತೆಗೆ ಯಾವ ಘಳಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಸೂಕ್ತ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರಿ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವರ ಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳು, ಯಾವ ರೀತಿ ಪೂಜೆ ಪುನಸ್ಕಾರಗಳು ಮಾಡಬೇಕು, ಅದರ ಜೊತೆಗೆ ವರ ಮಹಾಲಕ್ಷ್ಮಿಯ ಮೂರ್ತಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಬೇಕು ಅಂತ ಗುರೂಜಿ ಮಾಹಿತಿ ಕೊಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.